ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ಸೋಮವಾರ ಇದೆ, ಅದಕ್ಕೋಸ್ಕರ ಮನೆಯಲ್ಲಿ ದೇವರ ಅಭಿಷೇಕ ಮಾಡಿದ್ದೀನಿ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಕೆಲವೊಬ್ರು ಹೇಳ್ತಾರೆ ದೇವ್ರ ಪೂಜೆ ಏನಕ್ಕೆ ಮಾಡಬೇಕು ಅಂತ. ಏನಕ್ಕೆ ಮಾಡಬೇಕು, ಯಾಕೆ ಮಾಡಬೇಕು, ಯಾವುದಕ್ಕೆ ಮಾಡಬೇಕು ಅದೆಲ್ಲ ಹೇಳೋಷ್ಟು ದೊಡ್ಡವಳಲ್ಲ ನಾನು. ಆದರೂ ನನಗೆ ತಿಳಿದಷ್ಟು ನಾನು ಹೇಳ್ತೀನಿ. ದೇವ್ರ ಪೂಜೆ ಮಾಡೋದ್ರಿಂದ ಏನು ಕೆಟ್ಟದಾಗಿದೆ? ಇವಾಗೆಲ್ಲ ಗಲ್ಲಿಗೊಂದು ಹಾಸ್ಪಿಟಲ್ ಇದೆ. ಕೆಲವೊಬ್ಬರು ಅವ್ರದ್ದೇ ಆದ ಯೋಚನೆಗಳಿಂದ, ಅವ್ರದ್ದೇ ಆದ ಸಮಸ್ಯೆಗಳಿಂದ ಡಿಪ್ರೆಷನ್ನಲ್ಲಿದ್ದಾರೆ. ಇನ್ನು ಕೆಲವೊಬ್ಬರು ಮಾನಸಿಕವಾಗಿ ಹಿಂಸೆ ತಗೋತಾರೆ. ಮನಸ್ಸಿಗೆ ಚಿಂತೆ ಅಂತೂ ಎಲ್ರಿಗೂ ಇದೆ. ಅದು ಎಲ್ಲದರಿಂದ ಹೊರಗಡೆ ಬರಬೇಕು ಅಂತಂದರೆ, ಕಮ್ಮಿ ಆಗಬೇಕಂದ್ರೆ ನಾವು ದೇವ್ರ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು. ದೇವ್ರ ಪೂಜೆ ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆವಾಗ ನಾವು ಯಾವುದೇ ಒಂದು ಡಿಪ್ರೆಷನ್ಗೆ ಹೋಗಲ್ಲ. ಕೆಲವೊಬ್ಬರಿಗೆ ಏನಾದರೂ ಸಮಸ್ಯೆ ಆದಾಗ ಯಾರಿಗಾದರೂ ಹೇಳ್ಕೋಬೇಕು ಅಂದರೆ ಯಾರೂ ಇರಲ್ಲ. ಕೆಲವೊಂದು ಸಾರಿ ತುಂಬು ಕುಟುಂಬ ಇರುತ್ತೆ, ಹೇಳ್ಕೊಂಡ್ರೆ ಎಲ್ಲಿ ತೊಂದರೆ ಆಗುತ್ತೋ, ಎಲ್ಲಿ ಏನು ಅಂತಾರೋ ಅಂತ ಅನ್ನೋ ಭಯದಿಂದ ಏನೇ ಒಂದು ಮನಸ್ಸಲ್ಲಿ ಗೊಂದಲ ಭಯ ಇದ್ದರೂ ಯಾರಿಗೂ ಹೇಳ್ಕೊಳ್ಳಲ್ಲ ಅವರು. ಆವಾಗ ಅದು ಏನಾಗುತ್ತೆ, ದೊಡ್ಡ ಸಮಸ್ಯೆ ಆಗಿ ಉಳಿದ್ಬಿಡುತ್ತೆ. ದೊಡ್ಡ ಸಮಸ್ಯೆ ಆಗಿಬಿಟ್ಟು ಅದೊಂದು ಕಾಯಿಲೆ ಆ ಥರ ಆಗಿ ಹುಚ್ಚಿಡ್ದು ದೇವ್ ಹಿಡ್ದಿದೆ, ಅದು ಹಿಡ್ದಿದೆ, ಇದು ಹಿಡ್ದಿದೆ ಅಂತ ಈ ಥರ ಕ್ರಿಯೇಟ್ ಆಗಿ ಆಗುತ್ತೆ. ಅದಕ್ಕೋಸ್ಕರ ದೇವ್ರ ಧ್ಯಾನ, ದೇವ್ರ ಪೂಜೆ, ಪುಸ್ತಕ ಓದೋದು, ಮಂತ್ರ ಹೇಳೋದು, ಅದರಿಂದ ಮನಸ್ಸಿಗೆ ನಮಗೆ ಗೊತ್ತಿಲ್ದಂಗೆ ಮನಸ್ಸಿಗೊಂದು ನೆಮ್ಮದಿ, ಮನೆಯಲ್ಲೊಂದು ಪಾಸಿಟಿವಿಟಿ ಬರುತ್ತೆ. ಮತ್ತು ನಮಗೇನೋ ಆಗಿಲ್ಲ, ದೇವರೊಬ್ಬ ಇದ್ದಾನೆ, ದೇವ್ರು ಏನೋ ಮಾಡ್ತಾರೆ, ಯಾರೋ ಬರ್ತಾರೆ ಅಂತ ಅನ್ನೋ ಒಂದು ನಂಬಿಕೆ ಸೃಷ್ಟಿಯಾಗುತ್ತೆ ಮನಸ್ಸಲ್ಲಿ. ನಮ್ಮ ಹಿರಿಯರು ಏನೇ ಒಂದು ಮಾಡಿದ್ದಾರೆ ಅಂತಂದರೆ ಸುಮ್ಮನೆ ಮಾಡಿರಲ್ಲ, ಅದ್ರ ಹಿಂದೆ ಒಂದು ಕಾರಣ ಇದ್ದಿರುತ್ತೆ. ಹಾಗಾಗಿನೇ ಇದನ್ನೆಲ್ಲ ಮಾಡಿರೋದು. ವಿಜ್ಞಾನಕ್ಕೂ ಕೈ ಸಿಗದೇ ಇರೋವಂಥ ವಿಷಯಗಳು ಎಷ್ಟೊಂದು ಗ್ರಂಥಗಳಲ್ಲಿದೆ, ಈ ಪೂಜೆಗಳಲ್ಲಿದೆ. ನಾವು ನಮ್ಮ ಮನಸ್ಸಲ್ಲಿರೋ ಕೆಲವೊಂದು ರೋಗಗಳನ್ನು ನಾವು ಹೋಗಲಾಡಿಸ್ಬೇಕಂದ್ರೆ ವಿಗ್ರಹಗಳಿಗೆ ಪೂಜೆ ಮಾಡಿದಾಗ ನಮಗೆ ಗೊತ್ತಿಲ್ದಂಗೆ ಆ ಕಾಯಿಲೆಗಳು ದೂರ ಆಗುತ್ತವೆ. ಅದರಲ್ಲಂತೂ 100ಕ್ಕೆ 200% ಹೇಳ್ತೀನಿ ಸ್ನೇಹಿತರೆ. ನೀವು ಯಾವುದೇ ಒಂದು ಡಿಪ್ರೆಷನಲ್ಲಿ ಇದ್ದರೆ ನೀವು ಯಾವ ಹಾಸ್ಪಿಟಲು ಅದು ಇದು ಚಿಂತೆ ಮಾಡೋಕ್ಕಿಂತ ಮುಂಚೆ ದೇವರಲ್ಲಿ ಧ್ಯಾನ ಮಾಡ್ಕೊಳ್ಳಿ. ದೇವರೇ ನನಗೆ ಕಮ್ಮಿ ಆಗಲಿ, ನಾನು ಈ ಥರ ಇದೆ, ನನಗೆ ಸಮಸ್ಯೆ ಅಂತ ಹೇಳಿಕೊಂಡು ಮನೆಯಲ್ಲಿ ದಿನ ಪೂಜೆ ಮಾಡಿ, ವಿಗ್ರಹಗಳಿಗೆ ಅಭಿಷೇಕ ಮಾಡಿ, ದೇವಸ್ಥಾನಗಳಿಗೆ ಹೋಗಿ ಪುಸ್ತಕಗಳನ್ನು ಓದಿ, ದೇವ್ರ ಗ್ರಂಥಗಳನ್ನು ಓದಿ, ದೇವ್ರ ಚರಿತ್ರೆಗಳನ್ನು ಓದಿ, ಅದಾದಮೇಲೆ ಸ್ವಲ್ಪ ಹಾಸ್ಪಿಟಲ್ಗೂ ಹೋಗಿ, ಹಾಸ್ಪಿಟಲ್ ಹೋಗ್ದೇ ಇರಬಾರ್ದು, ಹಾಸ್ಪಿಟಲ್ಗೂ ಹೋಗಿ ಅದ್ರ ಜೊತೆನೇ ಪೂಜೆ ಜೊತೆನೇ ಟ್ಯಾಬ್ಲೆಟ್ಸು ತೊಗೊಳ್ಳಿ. ಆವಾಗ ನೋಡಿ ನಿಮ್ಮ ಜೀವನ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಬರೀ ಎಲ್ಲನೂ ಟ್ಯಾಬ್ಲೆಟಿಂದನೇ ಸರಿ ಮಾಡ್ಕೋತೀನಿ, ಎಲ್ಲನೂ ನಾನು ಇವಾಗಿನ ಕಾಲದ ಥರನೇ ನಾನು ಸರಿ ಮಾಡ್ಕೋತೀನಿ, ನಾನು ಓದಿದ್ದೀನಿ, ನನಗೆಲ್ಲನೂ ಗೊತ್ತು, ಎಲ್ಲನೂ ಡಾಕ್ಟ್ರೇ ಸರಿ ಮಾಡ್ತಾರೆ ಅಂತಂದರೆ ಅದು ಅಸಾಧ್ಯವಾದದ್ದು. ಎಲ್ಲ ಮೆಡಿಷನ್ ಇಂದನೇ ಸರಿ ಹೋಗಲ್ಲ. ನಮಗೆ ಮನಸ್ಥೈರ್ಯ ಇರಬೇಕು, ನಾನು ಸರಿ ಹೋಗ್ತೀನಿ ಅನ್ನೋ. ದೊಡ್ಡ ಕಾಯಿಲೆಗೂ ಮನಸ್ಥೈರ್ಯ ಇದ್ದರೆ ಅದು ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೋ ಅಥವಾ ಬಿಡುತ್ತೋ ಅದು ಸೆಕೆಂಡ್ರಿ. ಆದರೆ ಇದ್ದಷ್ಟು ದಿನ ನಾವು ನೆಮ್ಮದಿಯಾಗಿರ್ತೀವಿ. ನಮ್ಮ ಜೊತೆ ದೇವರಿದ್ದಾರೆ, ನಮ್ಮ ಜೊತೆ ಯಾರೋ ಇದ್ದಾರೆ, ಏನೋ ಬದಲಾಗುತ್ತೆ, ಮುಂದೆ ಬದಲಾಗುತ್ತೆ ಅನ್ನೋ ಧೈರ್ಯ ಇರುತ್ತೆ. ಒಂದು ನೀರಲ್ಲಿ ಒಂದು ಇರುವೆ ಬಿದ್ದಿರುತ್ತೆ ಅಂತ ಅಂದ್ಕೊಳ್ಳಿ. ಅದು ನೀರು ಫುಲ್ ಫೋರ್ಸಲ್ಲಿ ಹೋಗ್ತಾ ಇರುತ್ತೆ. ಆ ಫೋರ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಒಂದು ಕಡ್ಡಿನೋ ಅದ್ರ ಕೈ ಸಿಕ್ಕಿದ್ರೂ ಉಸಿರಾಡೋಕ್ಕೆ ಅದಕ್ಕೆ ಒಂದು ಧೈರ್ಯ ಬರುತ್ತೆ, ಉಸಿರಾಡೋಕ್ಕೆ ಒಂದು ಚೂರು ಸಮಯ ಸಿಗುತ್ತೆ. ಆವಾಗ ಆ ಇರುವೆಗೆ ಅನಿಸುತ್ತೆ, ಅಯ್ಯೋ ನಾನು ಹೆಂಗೋ ಬದುಕ್ಬೋದು, ಈ ಕಡ್ಡಿನೇ ಸಿಕ್ಕಿದೆ, ಕಡ್ಡಿನೇ ಸಿಕ್ಕಿದೆ ಅಂತ ಅಂದಮೇಲೆ ನನಗೆ ಎಲ್ಲೋ ದಾರಿ ಸಿಗುತ್ತೆ, ನಾನು ಎಲ್ಲೋ ಬದುಕ್ತೀನಿ, ನಾನು ಹೆಂಗೋ ಬದುಕ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ಬರುತ್ತೆ. ಇಲ್ಲ ಅಂತಂದರೆ ನಾವು ನೀರಲ್ಲಿ ಫೋರ್ಸಲ್ಲಿ ಹಾಗೇ ಹೋಗ್ತಾ ಇದ್ದರೆ ಅದು ಯೋಚನೆನೂ ಬರಲ್ಲ, ಆಯಿತು ನಾನು ಮುಗ್ದೋಯ್ತು, ನಾನು ಸತ್ತೋದೆ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಉಸಿರು ಗಟ್ಟಿ ನಾವು ಸತ್ತು ಹೋಗ್ತೀವಿ. ಆ ಇರುವೆನೂ ಅಷ್ಟೇ ಉಸಿರುಗಟ್ಟಿ ಸತ್ತು ಹೋಗುತ್ತೆ. ಅದಕ್ಕೋಸ್ಕರ ಧೈರ್ಯ ಬೇಕು ಅಂತಂದರೆ ಪೂಜೆ ಪುನಸ್ಕಾರ, ಗ್ರಂಥಗಳು, ದಾನ ಧರ್ಮ ಈ ಥರದ್ದು ಇರಲೇಬೇಕು. ಈ ಥರ ಇದ್ದಾಗ ಡಿಪ್ರೆಷನ್ನಿಂದ ಹೊರಗಡೆ ಬಂದು ಮನಸ್ಥೈರ್ಯ ಬರುತ್ತೆ, ಬದುಕಬೇಕು ಅನ್ನೋ ಉತ್ಸಾಹ ಬರುತ್ತೆ. ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ. ಕೆಲವೊಬ್ರು ಹೇಳ್ತಾರೆ, ನಾನು ಎಷ್ಟೊಂದು ಪೂಜೆಗಳು ಮಾಡಿದ್ದೀನಿ, ಎಷ್ಟೊಂದು ವ್ರತಗಳು ಮಾಡಿದ್ದೀನಿ, ಎಷ್ಟೋ ಬುಕ್ಸ್ಗಳನ್ನು ಓದಿದ್ದೀನಿ, ಆದ್ರೂ ನನಗೆ ಯಾವುದೇ ದೇವರ ಅನುಗ್ರಹ ಆಗಿಲ್ಲ ಅಂತ. ಆವಾಗ ನಾನು ಹೇಳ್ತೀನಿ,
ನೀವು ಸರಿಯಾಗಿ ಓದಿರಲ್ಲ, ಸರಿಯಾಗಿ ಪೂಜೆ ಮಾಡಿರಲ್ಲ. ವಿಗ್ರಹಗಳಿಗೆ ಪೂಜೆ ಮಾಡಿದ ತಕ್ಷಣ ದೇವರು ಒಲಿಯಲ್ಲ. ಮನಸ್ಸಿರಬೇಕು. ಆ ಪೂಜೆ ಮಾಡಬೇಕಾದ್ರೆ ಮನಸ್ಸು ಬರುತ್ತೆ. ಆ ಮನಸ್ಸು ಇದ್ದಾಗಲೇ ಆ ಪೂಜೆಗೆ ಬೆಲೆ ಸಿಗುತ್ತೆ. ನೀವು 1 ಅವರ್ ಪೂಜೆ ಕೂತ್ಕೊಂಡಿದ್ದೀರ ಅಂತ ಅಂದ್ಕೊಳ್ಳಿ. 1 ಅವರ್ ನಿಮ್ಮ ಮನಸ್ಸು ಅಲ್ಲಿ ಇದ್ದಿರಲ್ಲ, ಏನೇನೋ ಯೋಚನೆ ಮಾಡ್ತಾ ಇರುತ್ತೆ. ಅಯ್ಯೋ, ಹಾಲೆಲ್ಲಿಟ್ಟೆ, ನೀರೆಲ್ಲಿಟ್ಟೆ, ಗಂಧದ ಕಂಡಿ ಎಲ್ಲಿಟ್ಟೆ, ಪೂಜೆಗೆ ಹೂವು ಎಲ್ಲಿಟ್ಟೆ, ನೀರೆಲ್ಲಿಟ್ಟೆ, ಅದೇನು ಮಾಡಿದೆ, ಇದೇನು ಮಾಡಿದೆ. ಅದರಲ್ಲಿ ನೀವು ಮನಸ್ಸನ್ನು ಹಿಡಿತಂದು ಪೂಜೆ ಮಾಡಲೇಬೇಕು, ಮಂತ್ರ ಹೇಳಲೇಬೇಕು, ನಾನು ಅಭಿಷೇಕ ಮಾಡಲೇಬೇಕು, ನನ್ನ ಮನಸ್ಸು ಒಂದು ಕಡೆ ತಂದು ನಿಲ್ಲಿಸೇಬೇಕು ಅಂತ ಅಂದ್ಕೊಂಡು ನೀವು ಪೂಜೆ ಮಾಡಿದಾಗಲೇ ಆ ಪೂಜೆಗೆ ಒಂದು ಅರ್ಥ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವಾಗಲೇ ಪೂಜೆ ಕುಳಿತಾಗ್ಲೂ ನಾನು 2 ಅವರ್ ಪೂಜೆ ಮಾಡ್ತಾಯಿದ್ದೀನಿ, 3 ಅವರ್ ಪೂಜೆ ಮಾಡ್ತಾಯಿದ್ದೀನಿ, ನಾನು ಪೂಜೆ ಫಲಿಸುತ್ತೆ ಅಂತ ಅಂದ್ಕೊಳ್ಳೋದನ್ನು ಬಿಟ್ಟು, ನನ್ನ ಮನಸ್ಸು ಎಷ್ಟು ಕಂಟ್ರೋಲಿಗೆ ಬರುತ್ತೋ, ನನ್ನ ಮನಸ್ಸು ಎಷ್ಟು ಯೋಚನೆ ಮಾಡೋದನ್ನು ಬಿಡುತ್ತೋ, ಅದನ್ನೆಲ್ಲ ಯೋಚನೆಗಳನ್ನು ಬಿಟ್ಟು ಇರುತ್ತೆ. ಎಲ್ರಿಗೂ ಒಂದೊಂದು ಥರ ಯೋಚನೆ, ಒಂದೊಂದು ಥರ ಚಿಂತೆ, ಒಂದೊಂದು ಥರ ಕೆಲಸ ಎಲ್ರಿಗೂ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಒಂದು ಅರ್ಧ ಗಂಟೆ ಅಂತೂ ಯಾವುದೇ ಕಾರಣಕ್ಕೂ ಮನಸ್ಸು ಒಂದು ಕಡೆ ಇಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು 5 ನಿಮಿಷ 10 ನಿಮಿಷ ಓಂ ನಮಃ ಶಿವಾಯ, ನಿಮ್ಮ ಮನೆ ದೇವರು ಯಾರಿದ್ದಾರೆ ಆ ದೇವ್ರ ಮಂತ್ರ, ಒಂದು ಪುಸ್ತಕ, ಒಂದು ಬೀಜಾಕ್ಷರಿ ಮಂತ್ರ ಹೇಳ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆವಾಗ ನಾವು ಪೂಜೆ ಮಾಡಿರೋಕ್ಕೂ ಸಾರ್ಥಕ ಆಗುತ್ತೆ. ನೀವು ಪೂಜೆ ಮಾಡಿ ಟೈಮ್ ಎಲ್ಲ ನಾನು 1 ಅವರ್ ಮಾಡಿದೆ, 1 ಅವರ್ ಪೂಜೆ ಮಾಡಿದೆ, ಆದರೂ ದೇವರು ಒಲಿಲಿಲ್ಲ, ಅದೆಲ್ಲ ಇಲ್ಲ ಸ್ನೇಹಿತರೆ. ನಾವು ಎಷ್ಟು ಮನಸ್ಸನ್ನು ಒಂದೇ ಕಡೆ ದೃಢವಾಗಿಟ್ಟು ನಾವು ಮಾಡಿರೋ ಪೂಜೆಯಲ್ಲಿ ನಿಜವಾಗ್ಲೂ ದೇವರಿಗೆ ಎಷ್ಟು ಟೈಮ್ ಅರ್ಪಣೆ ಮಾಡಿದ್ವಿ, ಎಷ್ಟು ಮನಸ್ಸಿಂದ ಪೂಜೆ ಮಾಡಿದ್ವಿ ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ. ಇವಾಗ ಮತ್ತೆ ಟಾಪಿಕಿಗೆ ಬರೋಣ ಸ್ನೇಹಿತರೆ. ಏನಪ್ಪ ಅದು ಟಾಪಿಕು ಅಂತಂದರೆ, ಕೆಲವೊಬ್ರು ಹೇಳ್ತಾರೆ ನಾವು ಎಷ್ಟೇ ಪೂಜೆ ಮಾಡಿದ್ರು ದೇವರು ನಮ್ಮನ್ನು ಒಲಿಯಲ್ಲ, ಕೆಲವೊಬ್ರಿಗೆ ಮಾತ್ರ ಒಲಿತಾರೆ, ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ದೇವ್ರು ನಮ್ಗೆ ಒಲಿಯಲ್ಲ ಅಂತ ಅನ್ಕೋತಾ ಇರ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಒಂದು ಕತೆ ಹೇಳ್ತೀನಿ ಸ್ನೇಹಿತರೆ. ಏನಪ್ಪ ಅದು ಕತೆ ಅಂತಂದರೆ, ಒಂದು ಊರಲ್ಲಿ ಒಂದು ತಾಯಿ ಒಬ್ಬ ಮಗ ಇರ್ತಾರೆ. ಅವ್ರ ಹತ್ರ ಜಮೀನಿರುತ್ತೆ. ಆ ಜಮೀನಲ್ಲಿ ಕೆಲಸ ಮಾಡೋರು ಬೇಕಾಗಿರ್ತಾರೆ. ಒಬ್ಬರು ಕೂಲಿ ಆದರೆ ಸಾಕು, ಯಾಕಂದರೆ ಅವ್ರ ಹತ್ರ 10 ರೂಪಾಯಿ, ಆವಾಗಿನ ಕಾಲದಲ್ಲಿ 10 ರೂಪಾಯಿ ಕೂಲಿ ಇರುತ್ತೆ. ಅವ್ರ ಹತ್ರ 10 ರೂಪಾಯಿ ಇರುತ್ತೆ ಆ ತಾಯಿ ಹತ್ರ. ಅದಕ್ಕೆ ಮಗನಿಗೆ ಹೇಳ್ತಾರೆ ಅವ್ರು ಬಂದುಬಿಟ್ಟು, ನೋಡಪ್ಪ ಇವತ್ತು ಜಮೀನಲ್ಲಿ ಕೆಲಸ ಇದೆ, 2 ಕೆಲಸ ಇದೆ, ಒಂದು ಕೆಲಸ ನೀನು ಮಾಡು, ಇನ್ನೊಂದು ಕೆಲಸ ಕೂಲಿಯವ್ರಿಗೆ ಕರ್ಕೊಂಡು ಬಂದು ಅವ್ರಿಗೆ ಕೊಡು ಕೆಲಸನ ಅಂತ ಹೇಳ್ತಾರೆ. ಆವಾಗ ಆ ಮಗ ಹೇಳ್ತಾನೆ, ಸರಿ ಅಮ್ಮ ಆಯಿತು, ಊಟಕ್ಕೆ ಕೊಡು, ನಾನು ಊಟ ತೊಗೊಂಡು ಜಮೀನಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ಅವ್ರಿಗೂ ಕರ್ಕೊಂಡು ಬರ್ತೀನಿ, ಅವತ್ತಿನ ಕೂಲಿ ಎಷ್ಟಿರುತ್ತೋ ಅಷ್ಟು ಕೊಡಿ ಅಮ್ಮ ಅಂತ ಹೇಳ್ತಾರೆ. ಸರಿಯಪ್ಪ ಅಂತ ಊಟ ಕೊಟ್ಟು ಕಳಿಸ್ತಾರೆ. ಅವನು ಒಂದು ಹುಡುಗನನ್ನು ಕರ್ಕೊಂಡು ಜಮೀನಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಒಂದು 6-7 ಗಂಟೆಗೆ ಮನೆಗೆ ಬರ್ತಾರೆ. ಅಮ್ಮ ಕೂಲಿ ಕೆಲಸದವ್ರು ಬಂದಿದ್ದಾರೆ, ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಇವನು ಅನ್ಕೋತಾನೆ, ಅಯ್ಯೋ ನನಗೂ ಕೊಡಬೇಕಲ್ಲ, ದುಡ್ಡು ಕೊಡ್ತಾರೆ ನಮ್ಮಮ್ಮ, ನಾನು ಏನೋ ಒಂದು ತೊಗೋಬೇಕು, ಒಂದು ಬಟ್ಟೆನೋ ಬರೀನೋ ಏನೋ ಅವ್ರದ್ದು ಚಿಕ್ಕ ಪುಟ್ಟ ಖರ್ಚುಗಳಿರುತ್ತೆ. ಕೂಲಿ ಕೆಲಸದವ್ರು ಅಂತಂದರೆ ಇದೇ ಜಮೀನಲ್ಲಿ ಮಾಡಿನೇ ಅವರಿಗೆ ಹೊಟ್ಟೆ ತುಂಬುತ್ತೆ ಏನೋ ಒಂದು ಅಂದ್ಕೊಂಡು ಮನಸ್ಸಲ್ಲಿ ಕೂತಿರ್ತಾನೆ. ಅವ್ರ ಅಮ್ಮ ಒಳಗಡೆಯಿಂದ ಬರ್ತಾರೆ. ಅವ್ರ ಹತ್ರ ಇರೋದೇ 10 ರೂಪಾಯಿ ಇರುತ್ತೆ. ಕೂಲಿ ಕೆಲಸದವ್ರಿಗೆ ಕರೀತಾರೆ, ಬಾರಪ್ಪ ನಿನ್ನ ದಿನ ಕೂಲಿ ಎಷ್ಟು ಅಂತ ಕೇಳ್ತಾರೆ. ಇವತ್ತಿನ ದಿನ ಕೂಲಿ 10 ರೂಪಾಯಿ ಅಮ್ಮ ನಂದು ಅಂತ ಹೇಳ್ತಾರೆ. ತೊಗೊಳಪ್ಪ ಅಂತ ಅವ್ರ ಹತ್ರ ಇರೋದೇ 10 ರೂಪಾಯಿ ಆಗಿರುತ್ತೆ. 10 ರೂಪಾಯಿ ಕೊಟ್ಟು ಕಳಿಸ್ತಾರೆ ಅವರಿಗೆ. ಆ ಮಗನಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅಯ್ಯೋ ಏನಪ್ಪ, ನಾನು ಕರ್ಕೊಂಡು ಹೋಗಿದ್ದೀನಿ, ನಮ್ಮ ಅಮ್ಮನಿಗೆ ಒಂದು ಮಾತು ತಿರ್ಗಾ ಮಾತಾಡಲ್ಲ, ನಮ್ಮ ಅಮ್ಮನಿಗೆ ಗೊತ್ತು ನನ್ನ ಹತ್ರ ದುಡ್ಡಿಲ್ಲ, ನಂದು ದಿನ ಖರ್ಚಿರುತ್ತೆ, ನನಗೂ 1 ರೂಪಾಯಿ 2 ರೂಪಾಯಿ ಕೊಡ್ಬೋದಿತ್ತಲ್ಲ, ನನಗೆ ಎಷ್ಟು ಕೊಡಲೇ ಇಲ್ವಲ್ಲ, ಎಲ್ಲ ದುಡ್ಡು ಅವ್ರ ದಿನ ಕೂಲಿ ಎಷ್ಟು 10 ರೂಪಾಯಿ ಕೊಟ್ಟು ಕಳಿಸಿದ್ರು, ಅಟ್ಲೀಸ್ಟ್ ನನಗೆ ಕೇಳ್ಬೋದಾದ್ರೆ ಇತ್ತಲ್ಲ ನಮ್ಮಮ್ಮ, ನಿನ್ಗೇನಪ್ಪ ಏನು ಖರ್ಚ ಅಂತ ಕೇಳ್ಬೋದಿತ್ತ, ಕೇಳಿಲ್ವಲ್ಲ ಅಂತ ಫುಲ್ಲು ಕೋಪದಿಂದ ಹೋಗಿ ಅವ್ರ ಅಮ್ಮನ ಕೇಳ್ತಾರೆ. ಅಮ್ಮ, ನನಗೆ ದಿನ ಕೂಲಿ ಕೊಡಲಿಲ್ಲ ಅಂತಂದ್ರು ನಾನು ಖರ್ಚಕ್ಕಾದರೂ ಇವತ್ತಿಂದ ನಿಂದು ಏನು ಅಪ್ಪ ಖರ್ಚು, ನೀನು ಖರ್ಚಕ್ಕಾದರೆ ಇಷ್ಟು ತಗೋ, ಜಮೀನಲ್ಲಿ ಕೆಲಸ ಮಾಡಿದೀಯಾ ಅಂತ ಹೇಳ್ಬೋದಿತ್ತಲ್ಲ, ಯಾಕಮ್ಮ ಹೇಳಿಲ್ಲ ನೀನು, ನನಗೆ ಮೋಸ ಮಾಡ್ತಾ ಇದೀಯಾ ನೀನು ಅಂತ ಹೇಳ್ತಾರೆ. ಆವಾಗ ಅಮ್ಮ ಹೇಳ್ತಾರೆ, ನೋಡಪ್ಪ ನನ್ನ ಹತ್ರ ಇರೋದೇ 10 ರೂಪಾಯಿ ಆಗಿತ್ತು, ದಿನ ಕೂಲಿ ಕೆಲಸದವರು, ಅವರು ಹೊರಗಡೆಯವರು, ಅವ್ರಿಗೆ ಕೊಡಲೇಬೇಕು, ನಾನು ಕೊಡಲಿಲ್ಲ ಅಂದರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ನೋಡು, ದಿನ ಕೂಲಿ ಕರ್ಕೊಂಡು ಹೋದರು, ನಮ್ಮ ಹೊಟ್ಟೆ ಮೇಲೆ ಬಡಿದ್ರು, ನಮ್ಗೆ ಊಟಕ್ಕೆ ಇಲ್ದಂಗೆ ಮಾಡಿದ್ರು, ದುಡ್ಡೇ ಇಲ್ಲ ಅಂತಂದರೆ ಜಮೀನಿಗೆ ಕರ್ಕೊಂಡು ಹೋಗಿ ಕೆಲಸ ಏನಕ್ಕೆ ಕೊಡ್ಬೋದಿತ್ತು ಅಂತ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾರಪ್ಪ. ನೀನು ನನ್ನ ಸ್ವಂತ ಮಗ, ನಾನು ಒಂದು ದಿವಸ ಲೇಟ್ ಮಾಡಿ ಕೊಟ್ರು ನೀನು ತಡ್ಕೋತೀಯ. ಇವಾಗ ನೋಡು, ಜಮೀನಲ್ಲಿ ಕೆಲಸಕ್ಕೆ ಹಚ್ಚಿದ್ದೀನಿ, ಇನ್ನೂ 1 ವಾರ 2 ವಾರ ಆದರೆ
ಸಾವಿರಾರು ರೂಪಾಯಿ ಬರುತ್ತೆ, ನಿನಗೆ ಬಟ್ಟೆ ಕೊಡಿಸ್ತೀನಿ, ಮನೆ ಕಟ್ಟಿಸ್ತೀನಿ, ಇರೋ ದುಡ್ಡು ನಿನಗಾಗಿನೇ ಕೂಡಿಡ್ತೀನಿ ಮಗ. ನೀನು 10 ರೂಪಾಯಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀಯಾ? ನಾನು ಅಲ್ಲಿ ಬಂಡವಾಳ ಹಾಕಿ ಅಲ್ಲಿ ಜಮೀನಲ್ಲಿ ಕೆಲಸ ಮಾಡಿ ಕೂಲಿಯವರಿಗೆ ಇಟ್ಟು ಕೆಲಸ ಮಾಡ್ತಾ ಇರೋದು ನಿನಗೋಸ್ಕರ ಮಗ. ನೀನು ನನ್ನ ಬಗ್ಗೆ ಅಪಪ್ರಚಾರ ಮಾಡಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಹತ್ರ ಇರೋ 10 ರೂಪಾಯಿನೂ ಅವನಿಗೆ ಕೊಟ್ಟೆ. ಇಲ್ಲ ಅಂತಂದರೆ ಅವನಿಗೆ ಹೇಳ್ಕೊತಾ ಇದ್ದೆ ನಾನು, ಇಲ್ಲಪ್ಪ ಕೂಲಿ ಕೆಲಸದವನೇ, ನೀನು ಬರಬೇಡ, ನನ್ನ ಮಗ ಇದ್ದಾನೆ ಅಂತ. ನಾನು ನಿನಗೇನೆ ಕೆಲಸ ಕೊಡ್ತಾ ಇದ್ನಲ್ಲ, ನಿನಗೆ ಕೆಲಸನೂ ಕಮ್ಮಿ ಆಗಬೇಕು, ಅದ್ರ ಮೇಲೆ ನಿನಗೆ ದೊಡ್ಡ ಆದಾಯ ಬರಬೇಕು, ನಾನು ಕೂಡಿಟ್ಟಿರೋದೆಲ್ಲನೂ ನಿನಗೆ ಬರಬೇಕು. ನೀನು ನನ್ನ ಮಗ, ಅದಕ್ಕೋಸ್ಕರ ನಿನಗೆ ವೇಟ್ ಮಾಡಿಸ್ತಾ ಇದ್ದೀನಿ. ಅವರು ದಿನ ಕೂಲಿಯವರು ದಿನ ಬಂದು ದಿನ ಹೋಗ್ತಾರೆ, ಯಾವಾಗಲೂ ಒಂದು ಸರಿ ಬರ್ತಾರೆ, ನಮ್ಮ ಕೆಲಸ ಇದ್ದಾಗ ಮಾತ್ರ ಬರ್ತಾರೆ, ಅವರು ನಾವು ಕರೆದಾಗ ಮಾತ್ರ ಬರ್ತಾರೆ. ಹಾಗಾಗಿ ಅವ್ರ ಕೂಲಿ ಅವತ್ತಿಂದ ಅವತ್ತೇ ಕ್ಲಿಯರ್ ಮಾಡಿ ಕಳಿಸ್ದೆ ಮಗ. ನಿಂದು ನಂದು ಋಣ ತುಂಬ ಇದೆ, ನಾನು ಸಾಯೋವರೆಗೂ ಇದೆ, ನೀನು ಇರೋವರೆಗೂ ಇದೆ, ಜಗತ್ತಿರೋವರೆಗೂ ತಾಯಿ ಮಗ ಸಂಬಂಧ ಇದೆ. ಹಾಗಾಗಿ ನೀನು 10 ರೂಪಾಯಿ ಇಟ್ಕೊಂಡೆ ಅಂತ ನಿನ್ನ ಮನಸ್ಸಲ್ಲಿರ್ಬೋದು, ಆದರೆ ನಿನಗೋಸ್ಕರ ನಾನು ಏನೋ ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಜಮೀನಲ್ಲಿ ಅಂತ ತಾಯಿ ಹೇಳ್ತಾರೆ. ಇಷ್ಟೇ ಸ್ನೇಹಿತರೆ, ದೇವರು ನಮ್ಮದು ನಡುವೆ ದೊಡ್ಡದೊಂದು ನಂಟಿದ್ದಾಗ ಆ ಕೆಲಸ ಬೇಗ ಮುಗಿಯಲ್ಲ, ಸ್ವಲ್ಪ ಕಾಯಿಸುತ್ತೆ, ನಿಧಾನವಾಗಿ ಆಗುತ್ತೆ. ಆದರೆ ದೇವರಿಗೆ ಒಂದು ಗಂಧದ ಕಡ್ಡಿ ಹಚ್ಚಿದ ದುಡ್ಡು ಮೋಸ ಆಗಲ್ಲ. ದೇವರಿಗೆ ನಾವು ಒಂದು ಕೊಟ್ಟ ಒಂದು ಕ್ಷಣ ಟೈಮ್ ಕೂಡ ವೇಸ್ಟ್ ಆಗಲ್ಲ. ದೇವರಿಗೆ ಹಚ್ಚಿದ ಒಂದು ಹೂವಿನ ಪರಿಶ್ರಮ ಕೂಡ ದೇವ್ರು ಇಟ್ಕೊಳ್ಳಲ್ಲ ಸ್ನೇಹಿತರೆ. ಒಂದಕ್ಕೆ 2 ಕೊಡ್ತಾರೆ, ಆದರೆ ಅದಕ್ಕೆ ಸರಿಯಾದ ಟೈಮ್ ಬರಬೇಕು. ಆ ಟೈಮ್ ಬರೋವರೆಗೂ ನಾವು ಕಾಯಬೇಕು. ಯಾವುದೇ ಪೂಜೆ ಮಾಡಿದ್ರು ನೀವು 1 ಅವರ್ ಮಾಡ್ತೀರಿ, 2 ಅವರ್ ಮಾಡ್ತೀರಿ, ಪೂಜೆ ಅನ್ನೋದು ಮ್ಯಾಟ್ರ್ ಆಗಲ್ಲ. 5 ನಿಮಿಷ ಮಾಡಿ, 1 ಸೆಕೆಂಡ್ ಮಾಡಿ, ಆದರೆ ಮನಸ್ಸನ್ನು ಅಲ್ಲೇ ಇಟ್ಟು ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಪೂಜೆ ಮಾಡಬೇಕು ಸ್ನೇಹಿತರೆ. ಇಷ್ಟು ನನಗೆ ಗೊತ್ತಾಗಿತ್ತು, ಇಷ್ಟನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ನನ್ನಿಂದನೂ ತಪ್ಪಾಗೇ ಆಗುತ್ತೆ. ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಮಾಡಿ, ಕ್ಷಮಿಸಿ ಕಾಮೆಂಟಲ್ಲಿ ತಿಳಿಸಿ ಹೇಳಿ, ಇದು ತಪ್ಪಾಗಿತ್ತು, ಇದು ಸರಿ ಮಾಡ್ಕೊಳ್ಳಿ ಅಂತ. ನಾನು ಯಾವುದೇ ಒಂದು ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋಗಳ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.